ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ಹಿಂದಿಯಲ್ಲಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಪರೀಕ್ಷೆಯನ್ನು DSCRT ಅವರೇನೇ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ವೇಟೇಜ್ ಕೊಟ್ಟಿದ್ದಾರೆ ಮತ್ತು ಕ್ವಶನ್ ಪೇಪರ್ ಕೀ ಆನ್ಸರ್ ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ನಾನು ಕೂಡ ಒಂದೆರಡು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಪ್ರಾಕ್ಟೀಸ್ ಕ್ವಶನ್ ಪೇಪರ್ಗಳನ್ನು ಕೊಡ್ತೀನಿ. ಸೊ ಖಂಡಿತವಾಗಿ ಅದು ಕೂಡ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಎಲ್ಲ ವಿಷಯಗಳಲ್ಲಿ ಆ್ಯಡ್ ಮಾಡ್ತಾರೆ. ಆಲ್ರೆಡಿ ಕನ್ನಡದಲ್ಲಿ ನಿಮಗೆ ಬಂದಿದೆ, ಅದನ್ನು ನೋಡದಿದ್ರೆ ಖಂಡಿತವಾಗಿ ನೋಡಿ. ಆಯಾ, ಆಯೆ, ಆಯಿ, ಆಯಿದಿಂದ 1 ಅಂಕದ 1 ಪ್ರಶ್ನೆ. ಥಾ, ಥೇ, ಥೀಗೆ 1 ಅಂಕದ 1. ತಾ, ತೇ, ತೀಗೆ 2 ಅಂಕದ 2 ಪ್ರಶ್ನೆ. ರಹ, ರಹಿ, ರಹೇದಿಂದ 1 ಅಂಕದ 2 ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆ 2 ಅಂಕ ಇದ್ದಾವೆ. ಜಾಯೇಗಾ, ಜಾಯೆಂಗೆ, ಜಾಯಗಿದಿಂದ 3 ಮಾರ್ಕರ್ದು 1 ಇದೆ. ಚಿಡಿಯಾದೆ 2 ಮಾರ್ಕರ್ದು 1 ಇದೆ. ಹಾತಿ ಮೇರಾ ಸಾತಿಗೆ 1 ಅಂಕದ 1, 2 ಅಂಕದ 1, 3 ಅಂಕದ 1. ರೇಲ್ ಕವಿತಾ 2 ಅಂಕದ 1, 4 ಅಂಕದ 1. ಚತುರಬಂಧನ 3 ಅಂಕದ 1. ಮಾ ಕಾ ಪ್ಯಾರ್ 2 ಅಂಕದ 1 ಪ್ರಶ್ನೆ. ಅಕ್ಷರ್ ಹಿ ಅಕ್ಷರ್ 1 ಅಂಕದ 1. ಗಿನತಿ 3 ಅಂಕದ 1 ಪ್ರಶ್ನೆ. ವನ ಮಹೋತ್ಸವ 1 ಅಂಕದ 1 ಪ್ರಶ್ನೆ. ವ್ಯಾಕರಣ 4 ಪ್ರಶ್ನೆಗಳಿದ್ದಾವೆ, 4 ಅಂಕ. ಅನುವಾದ 1 ಪ್ರಶ್ನೆ ಇದೆ, 2 ಅಂಕ. 1 ಅಂಕದ 14, 2 ಅಂಕದ 5, 3 ಅಂಕದ 4, 4 ಅಂಕದ 1. ಇಷ್ಟು ವೇಟೇಜನ್ನು ಏನು ಮಾಡಿದರು, ಕೊಟ್ಟಿದ್ದರು. ಅದೇ ವಿಷಯದ ಪ್ರಶ್ನೆ ಪತ್ರಿಕೆ ಇದೆ, ನೋಡುವ. 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ಮಾರ್ಚ್ 2026 ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ. ವಿಷಯ ತೃತೀಯ ಭಾಷಾ ಹಿಂದಿ, ಅಂಕ 90, ಗರಿಷ್ಠ ಅಂಕಗಳು 40 ಅಂತಿದೆ. ಮುಖ್ಯವಾಗಿ ಸೂಚನೆಗಳನ್ನು ಸಹಿತ ಕೊಟ್ಟಿದ್ದರು. ಫಸ್ಟ್ ಮೇನ್ಸ್ಗೆ ಬರೋಣ. ನಿಮ್ನಲಿಖಿತ ಪ್ರಶ್ನೆ ಕೆ ಲಿಯೆ ಸಹಿ ವಿಕಲ್ಪ ಚುನ್ಕರ್ ಲಿಖಿ ಅಂತ ಕೇಳಿದರು. ಸೊ ನಿಮ್ನಲಿಖಿತ ಮೇಸೆ ಸ್ವರಾಕ್ಷರ ಅಂತ ಕೇಳಿದರು. ಸ್ವರ ಅಂತ ಕೇಳಿದರೆ ಕ, ರ, ಚ, ಎ ಅಂತ ಇದೆ. ಸೊ ಫಸ್ಟ್ 3 ಏನಪ್ಪ ಅಂತಂದರೆ ವ್ಯಂಜನಗಳಿದ್ದಾವೆ. ಸೊ ಲಾಸ್ಟ್ ಎ ಮಾತ್ರ ಏನಪ್ಪ ಅಂದರೆ ಸ್ವರ. ಸೊ ಡಿ ಇಸ್ ದ ರೈಟ್ ಆನ್ಸರ್. ದಾದಾ ಕಾ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದರು. ದಾದಿ, ಪರದಾದ, ದೀದಿ, ಪರದಾದಿ. ಸೊ ದಾದಾದ ಏನಾಗ್ತದಪ್ಪ ಅಂದ್ರೆ ದಾದಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಚಿಡಿಯಾ ಕಾ ಅನ್ಯ ವಚನ ರೂಪ ಅಂತ ಕೇಳಿದರು. ಎ ಚಿಡಿಯಾ, ಬಿ ಚಿಡಿಯಾ, ಸಿ ಚಿಡಿ, ಡಿ ಚಿಡಿಯೋ. ಸೊ ಚಿಡಿಯಾದ ಅನ್ಯ ವಚನ ರೂಪ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಚಿಡಿಯಾ ಇಸ್ ದ ರೈಟ್ ಆನ್ಸರ್. ಇನ್ನು ಆಸಮಾನಕ ಸಮಾನಾರ್ಥಕ ಶಬ್ದ ಅಂತ ಕೇಳಿದ್ದಾರೆ. ಸೊ ಎ ಆಕಾಶ, ಬಿ ಹವಾ, ಸಿ ಮೇಘ, ಡಿ ಸೂರ್ಯ. ಸೊ ಆಸಮಾನದ ಏನಾಗ್ತದಪ್ಪ ಅಂದ್ರೆ ಎ ಆಕಾಶ ಇಸ್ ದ ರೈಟ್ ಆನ್ಸರ್. ಇನ್ನು ಆವರ್ ಮೇಸೆ ದಿಯೇ ಗಯೇ ಶಬ್ದೋं से ಸಾರ್ಥಕ ವಾಕ್ಯ ಬನಾಯಿ ಅಂತ ಕೇಳಿದರು. ಮಾಲಿ ಬಗೀಚೆ ಸೆ ಡ್ಯಾಶ್ ಅಂತ ಇತ್ತು. ಸೊ ದ ಆನ್ಸರ್ ಈಸ್ ಆಯಾ. ಅಮಿತ್ ದೇಶ್ ಕಿ ರಕ್ಷಾ ಕರ್ತಾ ಡ್ಯಾಶ್ ಅಂತ ಇದೆ. ಸೊ ಥಾ ಇಸ್ ದ ರೈಟ್ ಆನ್ಸರ್. ಖರ್ಗೋಶ್ ಗಾಜರ್ ಖಾ ಡ್ಯಾಶ್ ಅಂತಿದೆ. ಖಾತಾ, ತಾ ಇಸ್ ದ ರೈಟ್ ಆನ್ಸರ್. ರೀನಾ ಪರೋಟಾ ಖಾ ಡ್ಯಾಶ್ ಅಂತಿದೆ. ರಹಿ ಹೇ ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕು. ಇನ್ನು ಹೊಂದಿಸಿ ಬರೆದಿದ್ದೀವಿ. ರಮೇಶ್ ಇತ್ತು, ಗಾತಾ ಹೇ ಅಂತ ಬರಿಬೇಕಿತ್ತು. ನಾನಾಜಿ ಆ ರಹೆ ಹೈ. ಸರ್ಲಾ ಸ್ಕೂಲ್, ಜಾಯೇಗಿ, ಭಾಷಾ, ವಿಚಾರ ವಿನಿಮಯ ಅಂತಕ್ಕಂಥದ್ದಿತ್ತು. ಇಟ್ಸ್ ಆಲ್ರೆಡಿ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹೊಂದಿಸಿ ಬರೆಯಲಿನೇ ಇತ್ತು. ಇನ್ನು ಸಹಿ ಅವ್ರ ಗಲತ್ ಕಾ ನಿಶಾನ್ ಲಗಾಯಿಯೇ ಅಂತ ಕೇಳಿದ್ದಾರೆ. ಹಾತಿ ಕೋ ಪ್ಯಾಸ್ ಲಗಿ ಅಂತ ಇದೆ. ಆನೆಗೆ ನೀರಡಿಕೆಯಾಯಿತು ಅಂತ ಇದೆ. ಸೊ ಈ ವಾಕ್ಯ ಏನಿದೆಪ್ಪ ಅಂದರೆ ಗಲತ್ ಇದೆ. ಇನ್ನು ಹಮೇ ಪೇಡ್ ನಹಿ ಕಾಟ್ನಾ ಚಾಹಿಯೇ, ನಾವು ಮರಗಳನ್ನು ಕತ್ತರಿಸಬಾರದು ಅಂತ ಇದೆ. ಸೊ ಈ ವಾಕ್ಯ ಏನದಪ್ಪ ಅಂದ್ರೆ ಸಹಿ ಇದೆ. ಸೊ ರೈಟ್ ಆನ್ಸರ್ ಅಂತಕ್ಕದ್ದನ್ನೇ ಬರಿಬೇಕು. ಇನ್ನು 2 ಮಾರ್ಕರ್ ಕ್ವಶನ್ ಕೇಳಿದರು. ಸಾರ್ಥಕ ಶಬ್ದ ಬನಾಯಿಯೇ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಒಂದು ರೌಂಡಾಗಿ ಏನು ಮಾಡಿದ್ರಪ್ಪ ಅಂದರೆ ಕೊಟ್ಟಿದ್ದರು. ಸೊ ಆ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಬಳಸಿಕೊಂಡು ನೀವೇನು ಮಾಡಬೇಕಾಗಿತ್ತು, ಶಬ್ದಗಳನ್ನು ಬರಿಬೇಕು. ಘರ್ ಇದೆ, ಕರ್, ಪಾರ್, ಪರ ಅಂತಕ್ಕದ್ದನ್ನು ಬರಿಬೇಕು. ಮೇ ಬಿ ನಡುವೆ ರ ಇತ್ತು. ಸೊ ಹಾಗೆ ಎಲ್ಲ ಏನಿತ್ತು ಘ, ಕ, ಪ, ಪ. ಸೊ ಈ ಥರ ಏನು ಇತ್ತು, ಅದು ಇದೇ ಇತ್ತು. ಎಸ್. ಇನ್ನು ನೆಕ್ಸ್ಟ್, ಚಿತ್ರ ದೇಖಕರ್ ವಾಹನಕ್ಕೆ ನಾಮ್ ಲಿಖಿಯೇ ಅಂತ ಕೇಳಿದ್ದಾರೆ. ಸೊ ಚಿತ್ರ ನೋಡಿದ್ರೇ ನಿಮಗೆ ವಾಹನಗಳು ಗೊತ್ತಾಗುತ್ತೆ. ಫಸ್ಟ್ ಒನ್ ಹವಾಯಿ ಜಹಾಜ, ವಿಮಾನ ಅಲ್ಲ. ವಿಮಾನ ಅನ್ನೋದು ಕನ್ನಡದಲ್ಲಿ ಹೇಳ್ತೀವಿ, ರೇಲ್ ಗಾಡಿ ಅಂತ ಕರಿತೀವಿ. ಅದು ಉಗಿಬಂಡಿ ಅಂತಕ್ಕಂಥದ್ದು ಇದೆ. ಇನ್ನು 17, ಚಿತ್ರ ದೇಖಕರ್ ಪಕ್ಷಕ್ಕೆ ನಾಮ ಲಿಖಿಯೇ ಅಂತ ಕೇಳಿದ್ದಾರೆ. ಸೊ ಎರಡೂ ಚಿತ್ರವನ್ನು ನೋಡಿದಾಗ ಸೊ ನೀವೇನು ಬರಿಬೋದು, ಫಸ್ಟ್ ಒನ್ ಈಸ್ ತೋತಾ. ಏನದ ತೋತಾ. ಎರಡನೇದು ಚಿಡ್ಯಾದ. ಇದನ್ನು ಗೋರಯ್ಯ ಅಂತಲೂ ಕೂಡ ಕರೀತಾರೆ. ಗುಬ್ಬಚ್ಚಿ ಇದೆ. ಸೊ ಗುಬ್ಬಚ್ಚಿ ಅಂತಲೂ ಕೂಡ ಗೋರಯ್ಯ ಅನ್ನೋದನ್ನು ಕೂಡ ಬರಿಬೋದು. 18, ಉದಾಹರಣೆ के अनुसार ವರ್ಗ ಪಹೇಲಿ के ಅಕ್ಷರೋं से ಶಬ್ದ ಬನಾಕರ್ ಲಿಖಿ ಅಂತ ಇದೆ. ಇಲ್ಲೆಲ್ಲ ಏನಪ್ಪ ಅಂತಂದರೆ ಪ್ರಾಣಿಗಳ ಹೆಸರುಗಳನ್ನೇ ಕೊಟ್ಟಿದ್ದಾರೆ. ಪ್ರಾಣಿಗಳ ಹೆಸರುಗಳು. ಓಕೆ. ಸೊ ನೋಡಿ, ಬಂದರ್ ಅಂತ ಆಗ್ತದೆ, ಬಂದರ್. ಓಕೆ, ಇದು ಆಗ್ತದೆ. ನೆಕ್ಸ್ಟ್ ಇದು ಮೋರ್ ಆಗ್ತದೆ, ಹೌದಾ.
ನೆಕ್ಸ್ಟ್ ಇದು ಭಾಲು ಆಗ್ತದ. ಎಸ್, ಹಾತಿ ಅಂತ ಅವರು ಏನು ಮಾಡಿದರು, ಆಲ್ರೆಡಿ ಕೊಟ್ಟಿದ್ದರು. ಗಾಯ್, ಮೋರ್, ಶೇರ್, ಬಂದರ್, ಭಾಲು. ಈ ಥರ ನೀವೇನು ಮಾಡಬೇಕಾಗಿತ್ತು, ಅಡಕವಾಗಿರ್ತಕ್ಕಂಥ ಪ್ರಾಣಿಗಳ ಹೆಸರುಗಳನ್ನು ಬರಿಬೇಕಿತ್ತು. ಇನ್ನು ಒಂದು ಕನ್ನಡದಲ್ಲಿ ಅನುವಾದ ಕೇಳಿದ್ದಾರೆ. जून 5 विश्व पर्यावरण दिवस है, इसलिए वन महोत्सव मना रहे हैं. ಜೂನ್ 5 ವಿಶ್ವ ಪರಿಸರ ದಿನ ಆಗಿದೆ, ಆದ್ದರಿಂದ ವನ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಕನ್ನಡದಲ್ಲಿ ಅನುವಾದವನ್ನು ಮಾಡಬೇಕು. ಇನ್ನು ತಾಲಿಕಾ ಇದೆ. ಸೊ ತಾಲಿಕಾ ಮೇಲೆ ವಾಕ್ಯಗಳನ್ನು ಮಿನಿಮಮ್ 6 ವಾಕ್ಯಗಳನ್ನಾದರೂ ನೀವು ರಚನೆಯನ್ನು ಮಾಡ್ಬೋದು. 4 ಆದರೂ ಬರೆದ್ರೆ ಓಕೆ. ಸೊ ಫಸ್ಟ್ ನೋಡಿ, ಮೈ ಘರ್ ಜಾऊंगा, ಮೈ ಘರ್ ಜಾऊंगी. ಎಸ್, ವಹ ಘರ್ जाएगा, वह घर जाएगी. हम घर जाएंगे, हम घर जाएंगी ಅಂತಕ್ಕದ್ದನ್ನು ನೀವು ಇಲ್ಲೇ ನೀಟಾಗಿ ಬರಿಬೋದು. हम घर जाऊंगा, मैं घर जाऊंगा, मैं घर जाऊंगी. हम घर जाएंगे, वह घर जाएगा ಅಂತ ಇತ್ತು. ಒಟ್ಟಾರೆ ವಾಕ್ಯ ರಚನೆ ಇರಬೇಕು, ಅದನ್ನು ನಿಮಗೆ ಕೇಳಿರ್ತಕ್ಕಂಥದ್ದು ಇತ್ತು. ಇನ್ನು ಅಂಕೋಮೆ ಲಿಖಿ ಅಂತ ಕೇಳಿದ್ದಾರೆ. 23 ಇದೆ. ಇದನ್ನು ಈ ಥರನಾಗಿ ಇಂಗ್ಲೀಷ್ ಅಕ್ಷರದಲ್ಲಿ ಬರೀರಿ, ನಡೀತದ. ಇದು 28 ಅದ, ಇದು 33 ಅದ, ಇದು 35 ಅದ. ಓಕೆ, ಸೊ ಇದು ದೇವನಾಗರಿ ಅಂಕದಲ್ಲಿತ್ತು. ಓಕೆ, ಸೊ ಇದು ಅಂಗ್ರೇಜಿ ಅಂಕದಲ್ಲಿರ್ತಕ್ಕಂಥದ್ದಿತ್ತು. ನೀಟಾಗಿ ಅದನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ಇನ್ನು ನಿರ್ದೇಶಾನುಸಾರ ತಾಲಿಕಾ ಪೂರ್ಣ ಕೀಜೆ ಅಂತ ಕೇಳಿದರು. ಅಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ, ಅಯೋಗವಾಹ ಅಂತ ಕೊಟ್ಟಿದ್ದಾರೆ. ಸೊ ಹಿಂದಿಯಲ್ಲಿರ್ತಕ್ಕಂಥದ್ದು ಒಟ್ಟೆ 4 ಹ್ರಸ್ವಸ್ವರ ಅ, ಇ, ಉ ಮತ್ತು ರಿ. ದೀರ್ಘಸ್ವರ ಆ, ಇ, ಉ, ಎ, ಐ, ಓ, ಔ ಬರ್ತದೆ. ಅಯೋಗವಾಹ ಅಂ ಮತ್ತು ಅಹ ಬರ್ತದೆ. ಇದನ್ನು 3 ಮಾರ್ಕ್ಸಿಗೆ ಅವರು ಕೇಳಿದರು. ಇನ್ನು ಘಟನೆಗಳನ್ನು ಕ್ರಮಾನುಗತವಾಗಿ ಬರಿಬೇಕಾಗಿತ್ತು. ಅಲ್ಲಿ ಕೊಟ್ಟಿರ್ತಕ್ಕಂಥ ಫಸ್ಟ್ ಸೆಕೆಂಡ್ ಇದೆ ನೋಡಿ, ಅದು ಫಸ್ಟ್ ಬರಿಬೇಕು. ಏಕ್ ಬಂದರ್ ಅವ್ರ ಮಗರ್ ಬಚ್ ಮೇ ಗಹರಿ ದೋಸ್ತಿ ಥಿ. ಒಂದು ಮಂಗ ಮತ್ತು ಮೊಸಳೆ ನಡುವೆ ತುಂಬ ಅನ್ಯೋನ್ಯವಾಗಿರ್ತಕ್ಕಂಥ ಗೆಳೆತನ ಇತ್ತು. ಮಗರ್ ಮಚ್ ಬಂದರ್ ಕೋ ಅಪ್ನಿ ಪೀಠ್ ಪರ್ ಬೈಠಾಕರ್ ನದಿ ಕೋ ಸೈರ್ ಕರಾತಾ ಥಾ. ಸೊ ಮೊಸಳೆ ಏನು ಮಾಡ್ತಿತ್ತಪ್ಪ ಅಂದರೆ, ಮಂಗನನ್ನು ತನ್ನ ಬೆನ್ನು ಮೇಲೆ ಕೂಳಿಸಿಕೊಂಡು ನದಿಯನ್ನು ಸುತ್ತಾಡಿಸ್ತಿತ್ತು. ಅರೆ ಮಿತ್ರ ಮೇರಾ ಕಲೇಜಾ ತೋ ಪೇಡ್ ಕಿ ಕೋಟರ್ ಮೇ ಹಿ ರಖಾ ಹೇ. ಈ ಗೆಳೆಯ, ನನ್ನ ಕಲೇಜ ಅಂದರೆ ನನ್ನ ಹೃದಯ ಏನಾಗಿದೆಪ್ಪ ಅಂತಂದರೆ ನಾನು ಮರದ ಕೊಂಬೆಗಳಲ್ಲಿ ಇಟ್ಟಿದ್ದೇನೆ ಅನ್ನೋದನ್ನು ಏನು ಮಾಡ್ತದಪ್ಪ ಅಂದ್ರೆ ಮಂಗ ಸೊ ಮೊಸಳೆಗೆ ಹೇಳಿರ್ತಕ್ಕಂಥದ್ದಿತ್ತು. ಸೊ ಯಾವ ಥರನಾಗಿ ಅವರ ಗೆಳೆತನ ಇತ್ತು ಅನ್ನೋದನ್ನು ನಿಮಗೆ ಕೊಟ್ಟಿದ್ರು. ಲಾಸ್ಟ್ 24 ಪದ್ಯವನ್ನು ಪೂರ್ಣ ಮಾಡಲಿಕ್ಕೆ 4 ಅಂಕಕ್ಕಿತ್ತು. आवो बच्चों खेले खेला मिलकर सभी बनाए रे, ಮೋಹನ ತುಮ್ ಇಂಜನ್ ಬನ ಜಾವೋ, ಸಿಟಿ ದೇಕರ್ ರೇಲ್ ಚಲಾವೋ ಅಂತ ಇತ್ತು. ಇಷ್ಟು SA2 ಕ್ವಶನ್ ಪೇಪರನ್ನು ಏನು ಮಾಡಿದ್ರು ಅಂದರೆ ಬೋರ್ಡ್ದವರು ಬಿಟ್ಟಿರ್ತಕ್ಕಂಥದ್ದಿತ್ತು. ಸೊ ಅದನ್ನು ನಾನು ಮಾಡಲಾಗಿ ನಿಮಗೆ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಎಲ್ಲ ವಿಷಯಗಳನ್ನು ಕೊಟ್ಟು ನಾನು ಒಂದು 2 ಕ್ವಶನ್ ಪೇಪರ್ನ ನಿಮಗೆ ಪ್ರಿಪೇರ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ. ಸೊ ಇಲ್ಲಿಯವರೆಗೆ ನನ್ನ ಜೊತೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.